ಬೇಡಬೇಕಾ? ಕುಡಿಯ ನೀರಿಗೆ ಭಿಕ್ಷೆ ಬೇಡಬೇಕಾ? ಕುಡಿಯ ನೀರಿಗೆ ಭಿಕ್ಷೆ ಬೇಡಬೇಕಾ? ಸರ್ಕಾರ ಕಾನೂನಂತೆ ಕಾನೂನು ಸರ್ಕಾರ ಕೇಳ್ತಾ ಇದ್ದೀನಿ, ರೈತರ ಮೇಲೆ ಕರುಣೆ ಇತ್ತಂದ್ರೆ ಇವತ್ತು ಮಧ್ಯಾಹ್ನದವರೆಗೆ ನೀರು ಬಿಡಂತ ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂದಪ್ಪ ಅಂದ್ರೆ ನಾವು ಏನು ಹೇಳ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ. ಆ ರೈತರಿಗೆ ಏನು ಬೇಡಿಕೆ ಇಟ್ಟನ ಆ ಬೇಡಿಕೆ ಈಡೇರಿಸಿದ್ರೆ ನಾವೆಲ್ಲರೂ ಎದ್ದು ಹೋಗ್ತೀವಿ. ಮಧ್ಯಾಹ್ನದವರೆಗೆ ನೀರು ಬಿಡಲಿಲ್ಲ ಅಂದ್ರೆ ಈ ರೈತರು ಹೆಣಗಳು ಡ್ಯಾಮ್ನಾಗ ನೋಡ್ಬೇಕಾಗತ್ತೆ ಅಂತ ಹೇಳಕ್ ಬಯಸ್ತೀವಿ. ನೀರು ಇವತ್ತು ಮಧ್ಯಾಹ್ನೊಳಗೆ ಬಿಡಲಿಲ್ಲ ಅಂತಂದ್ರೆ ನಾವು ಡ್ಯಾಮಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ನಮ್ಮ ರೈತರೆಲ್ಲ ಹೋಗಿ ಎಲ್ಲರೂ ಹೋಗ್ಬಿಡ್ತೀವಿ. ನಮ್ಮ ಹೆಣದ ಮೇಲೆ ನೀರು ಬಿಟ್ಕೊಂಡು ರಾಜಕೀಯ ವ್ಯಕ್ತಿಗಳಲ್ಲಿ ಸರ್ಕಾರದಲ್ಲಿ ಆರಾಮಾಗಿ ಜೀವನ ಮಾಡ್ಲಿ. ಯಾವುದೇ ರೈತರು ಬೆಳೆ ಬೆಳಿಬಾರ್ದು ಅಂತ ಮುಖ್ಯಮಂತ್ರಿ ಆದೇಶ ಐತಿ. ಆದೇಶ ಇದ್ರೂ ಕೂಡ ನಾವೇನು ಬೆಳೆ ಬೆಳೆಯೋದಕ್ಕೆ ನೀರು ಕೇಳ್ತಾ ಇಲ್ಲ. ಇವತ್ತು ನಮ್ಮ ಕೆರೆಗಳಿಗೆ, ನಮ್ಮ ಜಾನುವಾರುಗಳಿಗೆ, ನಮ್ಮ ರೈತರಿಗೆ ಕುಡಿಯೋ ನೀರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ತಾ ಇದೀವಿ. ಇವರು 3 ದಿನದಿಂದ ಉಪವಾಸ ಸತ್ಯಾಗ್ರಹನ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಕೆಲವೊಂದಿಷ್ಟು ಸಮಯದ ಹಿಂದೆ ಆತ್ಮಹತ್ಯೆಗೂ ಕೂಡ ಯತ್ನ ಮಾಡಿದ್ರು. ಈಗ ಅವ್ರೇನ್ ಹೇಳ್ತಾರೆ ಕೇಳೋಣ ಬಂದು. ಶರಣ ಆಗೋದಂತೂ ಸತ್ಯ. ಪೊಲೀಸರಿಗೆ ಎಷ್ಟೊತ್ತು ಹಿಡಿಬೋದು ನನಗೆ? ಪೊಲೀಸರು ಎಷ್ಟೊತ್ತು ನನ್ನನ್ನು ಕಾಯ್ಬೋದು? ಇವತ್ತು ಸಾಯಂಕಾಲದವ್ರಿಗೆ ಕಾಯ್ಬೋದು. ಸರ್ಕಾರ ಕೇಳ್ತಾ ಇದ್ದೀನಿ, ರೈತರ ಮೇಲೆ ಕರುಣೆ ಇತ್ತಂದ್ರೆ ಇವತ್ತು ಮಧ್ಯಾಹ್ನದವರೆಗೆ ನೀರು ಬಿಡಂತ ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂದಪ್ಪ ಅಂದ್ರೆ ನಾವು ಏನು ಹೇಳ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ. ಉಡಾಪೆ ಉತ್ತರ ಕೊಟ್ಟಿರೋದ್ರಿಂದ ತಾನೇ ಆ ನಿರ್ಧಾರ ಮಾಡಿದ್ದು. ಅವರೇ ನಿಂತು ಅದೇನು ಸಮಾಧಾನ ಮಾಡ್ಬೇಕು. ಮನುಷ್ಯ ಒಬ್ಬ ಬಂದರೆ ಎಲ್ಲರೂ ರೈತರು ಅಂತಂದ್ರೆ ಹಿಂಗಿಲ್ಲ ಹಿಂಗಂತ ಹೇಳಿ ಹೋಗ್ಬೇಕು. ಏನು ಉಡಾಪಿ ಉತ್ತರ ಕೊಡ್ತಾ ಇದಾರ? ಏನು ಸಂಬಂಧನೇ ಇಲ್ಲ ಅಂದಂಗೆ ಮಾಡ್ತಾವ ಮನುಷ್ಯ. ಈಗ ಉಪವಾಸ ಸತ್ಯಾಗ್ರಹ ಉಪವಾಸ ಬಿಡಿಸುವಂತ ಏನಾದ್ರು ಮನವರಿಕೆ ಮಾಡೋ ಪ್ರಯತ್ನ ಯಾರಾದ್ರೂ ಮಾಡಿದ್ರು? ಸರ್, CM ಬಂದು ಮನವಿ ಮಾಡ್ಕೊಂಡ್ರು ನಾವು ಬಿಡೋದಲ್ಲ ಸರ್. CM ಏನು ಇದಾರಲ್ಲ DK ಶಿವಕುಮಾರ್ ಸಾಹೇಬ್ರೆ ಬಂದು ನೀವು ಉಪವಾಸ ಸತ್ಯಾಗ್ರಹ ಬಿಡು, ನೀವು ಮನೆಗೆ ಹೋಗಂದ್ರೆ ಹೋಗೋದಲ್ಲ. ನಾವು ರೈತರಿಗಿಂತ ಹೆಚ್ಚು ಏನೂ ಇಲ್ಲ. ರೈತರ ಸಲುವಾಗಿ ನಾವು ಬಂದಿದ್ದೀವಿ. ಆ ರೈತರಿಗೆ ಏನು ಬೇಡಿಕೆ ಇಟ್ಟನ ಆ ಬೇಡಿಕೆ ಈಡೇರಿಸಿದ್ರೆ ನಾವೆಲ್ಲರೂ ಎದ್ದು ಹೋಗ್ತೀವಿ. ಮಧ್ಯಾಹ್ನದವರೆಗೆ ನೀರು ಬಿಡ್ಲಿಲ್ಲ ಅಂದ್ರೆ ಈ ರೈತರು ಹೆಣಗಳು ಡ್ಯಾಮ್ನಾಗ ನೋಡ್ಬೇಕಾಗತ್ತೆ ಅಂತ ಹೇಳಕ್ ಬಯಸ್ತೀವಿ. ಎಲ್ಲರೂ ನಿರಂತರವಾಗಿ ಹೆಣ್ಮಕ್ಳು ಎಲ್ಲರೂ ಇಲ್ಲಿ ಇದೀವಲ್ಲ, ಒಬ್ಬ ಅಧಿಕಾರಿ ಆದವರು ಬಂದು ಹೌದು ಖಾದ್ರಿ ಸರ್ ಯಾಕ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರೆ ಅಂತೇಳಿ ಯಾರಿಗೂ ತಿಳಿಸಿ ಹೇಳಿ ಊಟ ಮಾಡಿ ಅಂತ ಪ್ರಯತ್ನ ಯಾರಿಗೂ ಮಾಡಿಲ್ಲ. ಆದ್ರೂ ಕರೆಂಟ್ ತೆಗಿತಾ ಇದ್ದಾರೆ, ಬೇಕಂತೇಳಿ ಕರೆಂಟ್ ತೆಗಿತಾ ಇದ್ದಾರೆ, ನೀರನ್ನು ಬಂದ್ ಮಾಡಿದ್ದಾರೆ. ಇಲ್ಲಿ ಇಷ್ಟು ಜನ ಇದ್ದಾರೆ. ರಾತ್ರಿ ಏನೇನ ಕರಡಿ ಬಂತು, ಚಿರತೆ ಬಂತು, ನಾಳೆ ಏನಾನ ಅನಾಹುತ ಆಯ್ತಂದ್ರೂ ಒಂದು ಆಂಬ್ಯುಲೆನ್ಸೂ ಇಲ್ಲ. ಒಟ್ಟು ಸತ್ತಿದ್ದೀರಾ ಬದುಕಿದ್ದೀರಾ, ರೈತರಿಗೆ ಎದಕ್ಕೆ ನೀವು ಕುಂತಿದ್ರಿ ಅನ್ನೋದು ಮಾಹಿತಿ ಕೂಡ ಅವ್ರು ತಗೊಂತಾ ಇದ್ದಾರೆ. ಆದ್ರೂ ತಿಳಿದಂತವ್ರು ಒಟ್ಟು ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ನಾವಿಲ್ಲಿ ಹೇಳ್ದಂಗ, ಖಾದ್ರಿಯನ್ನ ಹೇಳ್ದಂಗ, ಪ್ರಕಾಶಣ್ಣವ್ರು ಹೇಳ್ದಂಗ ನೀರು ಇವತ್ತು ಮಧ್ಯಾಹ್ನೊಳಗೆ ಬಿಡಲಿಲ್ಲ ಅಂತಂದ್ರೆ ನಾವು ಡ್ಯಾಮಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ನಮ್ಮ ರೈತರೆಲ್ಲ ಹೋಗಿ ಎಲ್ಲರೂ ಹೋಗ್ಬಿಡ್ತೀವಿ. ನಮ್ಮ ಹೆಣದ ಮೇಲೆ ನೀರು ಬಿಟ್ಕೊಂಡು ರಾಜಕೀಯ ವ್ಯಕ್ತಿಗಳಲ್ಲಿ ಸರ್ಕಾರದಲ್ಲಿ ಆರಾಮಾಗಿ ಜೀವನ ಮಾಡ್ಲಿ. ನಾಳೆ ಒಬ್ರು ಅಸ್ತವ್ಯಸ್ತ ಆಗಿ ಒಬ್ರು ಮಲ್ಕೊಂಡಿದ್ರು, ಇವ್ರಿಗೆ ಆರಾಮಿಲ್ಲ, ಈಗ ಇವ್ರಿಗೆ ಏನೋ ಹೆಚ್ಚು ಕಡಿಮೆ ಆಯ್ತಂದ್ರೆ ಈ ಸರ್ಕಾರನೇ ಹೊಣೆ. ಸರ್ಕಾರ ಹೊಣೆ ಅಲ್ಲ, ಇವರೇ ಹೊಣೆ. ಎಲ್ಲರೂ ಡ್ಯಾಮೇಜ್ ತುಂಬಿಕೊಡ್ತೀವಿ, ಎಲ್ಲರೂ ಹೋಗ್ತೀವಿ ಆರಾಮಾಗಿ. ಸರ್ಕಾರ ನೀರು ಬಿಟ್ಕೊಂಡು ಫ್ಯಾಕ್ಟ್ರಿಗಳಿಗೆ ಬಿಟ್ಕೊಂಡು ಆರಾಮಾಗಿ ತಿಂಗಳ ಬಾಕ್ಸು ಕ್ಯಾರಿಯರ್ ಬ್ಯಾಗ್ಗಳು ತಗೊಂಡ ನೆಮ್ಮದಿಯಾಗಿ ಜೀವನ ಮಾಡ್ಲಿ. ನೆಮ್ಮದಿಯಾಗಿ ಜೀವನ ಮಾಡ್ಲಿ. ತಿಂಗಳ ಮನೆ ಮಟ್ಟ ಬರ್ತೈತೆ. ನಾವು ರೈತರು ಏನ್ ಕೊಡ್ತೀವಿ? ಅವರಿಗೆ ಮಣ್ಣು ಕೊಡ್ತೀವಿ. ನಾ ಬೆಳೆದಿರೋದು ಭತ್ತ, ಬಾಳೆ ಎಲ್ಲ ಊಟ ಮಾಡಿ ಬೆಳೆದಂತವ್ರಿ ಇವರು. ಬೆಳೆದಂತವ್ರು ತಾನೇ ಇವರು. ನಾವು ಬೆಳೆಸಿದ್ರೆ ತಾನೇ ಇಲ್ಲಿ ಭತ್ತ ಎಲ್ಲ ಬೆಳೆಸಿದ್ರೆ ತಾನೇ ಅವ್ರು ಊಟ ಮಾಡೋರು. ರಾಜಕೀಯ ವ್ಯಕ್ತಿಗಳು ಏನ್ ಅವ್ರು ಸುಟ್ಕೇಸ್ ಕೊಳ್ಕೊಂಡು ರೊಕ್ಕ ಇಟ್ಕೊಂಡು ಊಟ ಮಾಡ್ತಾರ ಇವರು? ಸರ್ಕಾರ ಬಂದು ಸರ್ಕಾರ ಹೇಳ್ರಿ ಏನಪ್ಪಾ ಏನ್ ಊಟ ಮಾಡ್ತೀಯಪ್ಪ ದಿನ? ನೀನು ಅನ್ನ ತಾನೇ ಊಟ ಮಾಡೋದು. ನಾವು ತಿಂಗಳ ನಿನ್ 50,000 ಸಂಬಳ ಕೊಟ್ರು 50,000 ಸಂಬಳ ಕೊಟ್ರು ರೊಕ್ಕ ಇಟ್ಕೊಂಡು ತಿಂತೀವ ನಾವು. ಅನ್ನನೇ ನಾವು ಊಟ ಮಾಡೋದು. ರೈತರ ನ್ಯಾಯ ದೊರಕಿಸ್ಕೊಡಿ. ನಾವ್ ಇಷ್ಟೇ ಹೇಳೋದು, ಪದೇ ಜಾಸ್ತಿ ಮಾತಾಡೋದಲ್ಲ. ಮಧ್ಯಾಹ್ನ ಒಳಗೆ ನೀರು ಬಿಡ್ಲಿದ್ರೆ ನಾವೆಲ್ಲರೂ ಆತ್ಮಹತ್ಯೆಗೆ ಡ್ಯಾಮಿನಲ್ಲಿ ಧುಮ್ಕದಂತೂ ನಿಜಾನೇ. ತುಂಗಭದ್ರಾ ಡ್ಯಾಮಲ್ಲಿ 3 ದಿನದ ನೀರು ಬಿಡ್ಬೇಕಂತೇಳಿ ಹೋರಾಟ ಮಾಡ್ತಾ ಇದೀವಿ. 3 ದಿನದಿಂದ ನೀರು ಬಿಡ್ಬೇಕಂತ ಹೋರಾಟ ಮಾಡ್ತಾ ಇದೀವಿ. ಇವತ್ತು ನಮ್ಮ ಉದ್ದೇಶ ಇಷ್ಟೇ, ಸರ್ಕಾರ ಆದೇಶ ಐತಿ, ಯಾವುದೇ ರೈತರು ಬೆಳೆ ಬೆಳಿಬಾರ್ದು ಅಂತ ಮುಖ್ಯಮಂತ್ರಿ ಆದೇಶ ಐತಿ. ಆದೇಶ ಇದ್ರೂ ಕೂಡ ನಾವೇನು ಬೆಳೆ ಬೆಳೆಯೋದಕ್ಕೆ ನೀರು ಕೇಳ್ತಾ ಇಲ್ಲ. ಇವತ್ತು ನಮ್ಮ ಕೆರೆಗಳಿಗೆ, ನಮ್ಮ ಜಾನುವಾರುಗಳಿಗೆ, ನಮ್ಮ ರೈತರಿಗೆ ಕುಡಿಯೋ ನೀರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ತಾ ಇದೀವಿ. ಹೌದು, ಅಧಿಕಾರಿಗಳು ಇವತ್ತು ಆಫೀಸಲ್ಲಿ ಇದ್ರು ಕೂಡ, ಫಸ್ಟ್ನೇ ದಿನ ಆಫೀಸಲ್ಲಿ ಇದ್ರು ಕೂಡ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹೋಗಿದ್ದಾರೆ.
ನಾವಿಲ್ಲಿ ರೈತರ ಒಂದು 500-600 ಜನ ಸೇರಿ ಪ್ರತಿಭಟನೆ ಮಾಡ್ಬೇಕಂತ ಗೊತ್ತಿದ್ರು ಕೂಡ ಆಫೀಸ್ನಾಗ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿದಾರೆ ಅವತ್ತು. ಮತ್ತೆ ಅವ್ರು ನಾವು ಆಸ್ಪತ್ರೆಗೆ ಇದೀವಿ, ಅಲ್ಲೇದೀವಿ, ಇಲ್ಲೇದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ರೈತ ಸಂಘದ ಪದಾಧಿಕಾರಿಗಳೊಬ್ರು 3 ದಿನದಿಂದ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಉಪವಾಸ ಸತ್ಯಾಗ್ರಹ ಮಾಡಿದ ಕೂಡ ಇಲ್ಲಿ ಯಾರು ಬಂದು ಕ್ಯಾರಿ ಅಂತ ಇಲ್ಲ, ಆಫೀಸ್ನಾಗ ಯಾರು ಇಲ್ಲ ಅಂತಾನೆ ಹೇಳ್ತಿದಾರೆ. ಅಲ್ಲೇದೀವಿ ನಾವು ಆಫೀಸ್ನಾಗ ಆರಿಕೆ ಉತ್ತರ ಕೊಡ್ತಿದ್ದಾರೆ. ಹಾಗಾಗಿ ನಾವು ಇವತ್ತು ನಮಗೆ ಮಧ್ಯಾಹ್ನದೊಳಗೆ ಏನಾದರೂ ನಮಗೆ ನಿರ್ಣಯ ಇವತ್ತು ನೀರು ಬಿಡೋದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ನಮ್ಮ ರೈತರು ಈಗಾಗಲೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು. ಅದೇ ರೀತಿ ಅವ್ರ ಜೊತೆಗೆ ನಾವು ಇಲ್ಲಿರ್ತಕ್ಕಂಥ ಎಲ್ಲಾ ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋದಂತ ಶತಸಿದ್ಧ. ದಯಮಾಡಿ ನಮಗೆ ಮಧ್ಯಾಹ್ನದೊಳಗೆ ನೀರು ಬಿಡುವಂತ ವ್ಯವಸ್ಥೆ ಆಗಬೇಕು, ಇಲ್ಲಾಂದ್ರೆ ಉಗ್ರ ರೂಪದಲ್ಲಿ ನಾವು ಆ ಕೆಲಸ ಮಾಡೇ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ದಯಮಾಡಿ ಪೊಲೀಸರು ಅಧಿಕಾರಿಗಳು ನಮ್ಗೆ ಸಹಕಾರ ಮಾಡಬೇಕು, ನಮ್ಮ ರೈತರನ್ನ ಬಿಡಬೇಕು, ಡ್ಯಾಮ್ಗೆ ಹೋಗೋದಕ್ಕೆ ನಮ್ಮ ರೈತರನ್ನ ಬಿಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಇಷ್ಟು ದಿನ ಆದ್ರೂ 3 ದಿನ ಆದ್ರೂ ಮನವೊಲಿಕೆಗೆ ಬಂದಿಲ್ಲ. ನಮ್ಗೇನು ಗೈಡ್ಲೈನ್ಸ್ ಇಲ್ಲ ಅಂತ ಹೇಳ್ತಾ ಇದಾರೆ, ನಮ್ಗೆ ಯಾವುದೇ ಆದೇಶ ಬಂದಿಲ್ಲ ಅಂತ ಹೇಳ್ತಾ ಇದಾರೆ. ಯಾಕ್ರಿ ಆದೇಶ ಕಾಯ್ಬೇಕು? ಆದೇಶ ಇದೆಯಲ್ಲ, ಕುಡಿಯೋ ನೀರಿಗೆ ನೀರು ಬಿಡು ಅಂತೇಳಿ ಮುಖ್ಯಮಂತ್ರಿ ಆದೇಶ ಮಾಡಿದಾರಲ್ಲ. ಮುಖ್ಯಮಂತ್ರಿಗಳು ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಇಲ್ಲ, ನಾವು ಬಿಡ್ತಾ ಇದೀವಿ ಅಂತ ಹೇಳಿದಾರಲ್ಲ. ಯಾಕೆ ಬಿಡ್ತಾ ಇಲ್ಲ? ಮತ್ತೊಂದು ಆದೇಶ ಯಾಕೆ ಬೇಕು ನಿಮಗೆ? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ